ಮಳೆ ತನ್ನೊಂದಿಗೆ ಏನೋ ಒಂದು ವಿಶೇಷವನ್ನು ತಂದಿತ್ತು. ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗುವಂಥದ್ದು. ಈ ಕಥೆ 28 ವರ್ಷದ ಸಾಗರನ ನಿಜವಾದ ಘಟನೆಯನ್ನು ಆಧರಿಸಿದೆ. ಆ ರಾತ್ರಿ ಅವನು ಕಚೇರಿಯಿಂದ ಮನೆಗೆ ಹೋಗುತ್ತಿದ್ದ. ಆ ದಿನ ಅವನ ಪತ್ನಿ ರಶ್ಮಿಯ ಜನ್ಮದಿನ. ಆದರೆ ಅವನಿಗೆ ಕಚೇರಿಯಿಂದ ನಿರ್ಗಮಿಸಲು ತಡವಾಯಿತು. ಮನೆಯಲ್ಲಿ ಅವನ ಹೆಂಡತಿ ರಶ್ಮಿ ಅವನಿಗಾಗಿ ಕಾಯುತ್ತಿದ್ದಳು. ಅವನ ಬೈಕ್ ಎಷ್ಟೇ ಪ್ರಯತ್ನಿಸಿದರೂ ಸ್ಟಾರ್ಟ್ ಆಗಲಿಲ್ಲ. ಬಸ್ ಬರುವ ಸಮಯವಾಗಿದೆ ಎಂದುಕೊಂಡು ಬಸ್ಸಿನಿಂದಲೇ ಹೋಗೋಣ ಎಂದು ಯೋಚಿಸಿದ. ಬಸ್ ನಿಲ್ದಾಣವನ್ನು ತಲುಪುವಷ್ಟರಲ್ಲಿ ಗರ್ಜಿಸುತ್ತಿದ್ದ ಮೇಘಗಳು ಮಳೆ ಸುರಿಸತೊಡಗಿದವು. ನೋಡುತ್ತಿರುವುದರಲ್ಲೇ ತುಂಬ ಜೋರಾದ ಮಳೆ ಪ್ರಾರಂಭವಾಯಿತು. ಸಾಗರನು ತನ್ನ ಸೂಟ್ಕೇಸನ್ನು ತಲೆಯ ಮೇಲೆ ಇಟ್ಟುಕೊಂಡು ಬಸ್ಸಿಗಾಗಿ ಕಾಯಲು ತೊಡಗಿದ. ಸಾಗರನ ಬಟ್ಟೆಗಳು ಸಂಪೂರ್ಣವಾಗಿ ನೆನೆಯುತ್ತಿದ್ದವು. ಇಷ್ಟರಲ್ಲಿ ಅವನ ಮೇಲೆ ಮಳೆಯ ಹನಿಗಳು ಬೀಳುವುದು ನಿಂತು ಹೋಯಿತು. ಸಾಗರನು ಎಡಬದಿಗೆ ನೋಡಿದಾಗ ಒಬ್ಬ ಮಹಿಳೆ ತನ್ನ ಕೊಡೆಯ ಅರ್ಧ ಭಾಗದಿಂದ ಸಾಗರನನ್ನು ನೆನೆಯುವುದರಿಂದ ರಕ್ಷಿಸುತ್ತಿದ್ದಳು. ಇದನ್ನು ನೋಡಿ ಸಾಗರನಿಗೆ ಕೊಂಚ ಸಂಕೋಚವಾದರೂ ಸಂತೋಷವಾಯಿತು ಮತ್ತು ಅವನು ಆ ಮಹಿಳೆಯನ್ನು ನೋಡಿ ನಸುನಗೆದ. ಆದರೆ ಅವಳ ಎರಡೂ ಕೈಗಳು ಹಸಿರು ಗಾಜಿನ ಬಳೆಗಳ ಭಾರದಿಂದ ನೇತಾಡುತ್ತಿದ್ದವು. ತಲೆಯಿಂದ ಉದುರಿ ಬೀಳುವಂತಿದ್ದ ಹೂವುಗಳು ಮತ್ತು ತಿಳಿ ಹಸಿರು ಬಣ್ಣದ ಸೀರೆ ಒಟ್ಟಾಗಿ ಅವಳಿಗೆ ಒಂದು ತಾಜಾ ಅಲಂಕಾರದ ಛಾಯೆ ನೀಡಿದ್ದವು. ಆದರೆ ಅವಳ ಹಣೆಯ ಮೇಲಿನ ಕುಂಕುಮವೇ ಬೇರೆ. ಅದರಲ್ಲಿ ಒಂದು ಮದುಮಗಳ ಆನಂದದ ನೃತ್ಯ ನಿಂತಿರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಕುಣಿತ ನಡೆಯುತ್ತಿತ್ತು. ನೋಡಿದವರೆಗೆ ಅವಳು ಮದುವೆ ಮನೆಯಿಂದ ಹಿಂದಿರುಗಿದ ನೂತನ ವಧು. ಈ ಕಾರಣದಿಂದಾಗಿ ಸಾಗರನಿಗೆ ಆ ಮಹಿಳೆ ನೋಡಲು ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿದ್ದಳು. ಅಷ್ಟರಲ್ಲಿ ಆ ಮಹಿಳೆ ಸಾಗರನನ್ನು ನೋಡಿ ಹೇಳಿದಳು, ಈ ಮಳೆ ಎಷ್ಟು ವಿಚಿತ್ರವಾಗಿದೆ. ಕೆಲವೊಬ್ಬರಿಗೆ ರಮಣೀಯ ರೂಪ, ಕೆಲವೊಬ್ಬರಿಗೆ ಆತಂಕದ ರೂಪ. ಆಹಾ, ಮಳೆ ಬಂತು ಎಂದು ಸಂತೋಷ ಪಡುವ ಜನ ಒಂದು ಕಡೆ, ಅಯ್ಯೋ ಮಳೆ ಬಂತು ಎನ್ನುವ ಜನ ಇನ್ನೊಂದು ಕಡೆ. ಈ ಮಾತಿಗೆ ಸಾಗರನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಅವನು ಕೇವಲ ನಸುನಗೆಯಿಂದ ತಲೆಯಾಡಿಸಿದ. ಅದೇ ಸಮಯದಲ್ಲಿ ಸಾಗರನ ಫೋನ್ ಬಾರಿಸಿತು. ಅವನು ಪಾಕೆಟ್ಟಿನಿಂದ ಫೋನ್ ತೆಗೆದ ಕ್ಷಣವೇ ಫೋನ್ ಅವನ ಕೈಯಿಂದ ಸಿಲುಕಿ ನೆಲಕ್ಕೆ ಬಿತ್ತು. ಫೋನ್ ಎತ್ತಲು ಸಾಗರನು ಕುಳಿತಾಗ ಅವನು ಏನನ್ನೋ ನೋಡಿದನು. ಅದನ್ನು ನೋಡಿ ಅವನ ಆತ್ಮ ಶೀತಲವಾದಂತಾಯಿತು. ಅವನ ಬಳಿ ನಿಂತಿದ್ದ ಮಹಿಳೆಯ ಕಾಲುಗಳೇ ಇರಲಿಲ್ಲ. ಆ ಮಹಿಳೆ ಗಾಡಿಯಲ್ಲಿ ತೇರುತ್ತಿದ್ದಂತೆ ತೋರುತ್ತಿತ್ತು. ಸಾಗರನ ಮುಖದ ಬಣ್ಣ ಬದಲಾಯಿತು. ಅವನು ನಿಶ್ಶಬ್ದವಾಗಿ ತನ್ನ ಫೋನ್ ಎತ್ತಿಕೊಂಡು ಆಕೆಯ ಕಾಲುಗಳ ಬಗ್ಗೆ ಯೋಚಿಸಲಾರಂಭಿಸಿದನು. ಸಾಗರನು ಆ ಮಹಿಳೆಯಿಂದ ದೂರ ಹೋಗಲು ಯೋಚಿಸಿದ. ಆದರೆ ತನ್ನ ದೃಷ್ಟಿಯನ್ನು ಎತ್ತಿ ನೋಡಿದಾಗ ಇಡೀ ಬಸ್ ನಿಲ್ದಾಣವು ಖಾಲಿಯಾಗಿದೆ ಎಂದು ಅರಿವಾಯಿತು. ಸುತ್ತಲೂ ಯಾರೊಬ್ಬರೂ ಇರಲಿಲ್ಲ. ಯಾವುದೇ ಚಿಹ್ನೆಯೂ ಇರಲಿಲ್ಲ. ಅಲ್ಲಿ ಈಗ ಸಾಗರ ಮತ್ತು ಆ ಮಹಿಳೆಯನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಸಾಗರನ ಸ್ಥಿತಿ